ಸ್ನೇಹಿತರೆ ಇವ್ರಿಗೆ ಯಂಗ್ ಬಾಯ್ ಮಿಸ್ಟರ್ ಕಿರಣ್ ಅಂತ 24 ವರ್ಷ ವಯಸ್ಸು, ಸಿವಿಯರ್ ಡಿಸ್ಪಲ್ಸ್ ಇತ್ತು, LFS ಬರೀ 6 ಮಿಲಿಮೀಟರ್ AP ಡಯಾಮೀಟರ್, ಸ್ಪೈನಲ್ ಕಾರ್ಡ್ ಡಯಾಮೀಟರ್ ಬಂದು ಬರೀ 6 ಮಿಲಿಮೀಟರ್ ತಿಂದಿದೆ. ಸಿವಿಯರ್ ಏನ್ ಸಜೆಷನ್ ಏನ್ ಹೇಳಿದ್ರು? ಸರ್ ಚಿಕ್ಕಬಡಿ ಪೇನ್ ಬರ್ತೈತೆ, ಏಕತ್ತ 1 ನಿಮಿಷ ಅನ್ಸುತ್ತೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಎಲ್ಲಾ ಕಡೆನೂ ತೋರಿಸಿದ್ದೀನಿ, ತೋರಿಸ್ತಿರೋ ಜಾಗನೇ ಇಲ್ಲ. ಫೈನಲ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ಒಂಥರ ಏನೋ ದೇವರು ಸಿಗ್ತ ಆ ತರ ಆಗುತ್ತೆ ಸರ್. ಜೀವನನೇ ಬೇಡ ಅನ್ಸುತ್ತೆ, ಅಷ್ಟು ಟೈಮ್ ಅಂತ ಡಿವೇಜಿಗೆನೆ ಅಪ್ಪ ಅಮ್ಮ ಕೈ ಹಿಡ್ಕೊಂಡು ಎತ್ತಾರೆ ಅಂದ್ರೆ ಆಗಲ್ಲ. ಅಷ್ಟು ಪೇನ್ ನೈಟ್ 2 ಮಂತ್ಸ್ 3 ಮಂತ್ಸ್ ನಿದ್ದೆನೆ ಮಾಡಿಲ್ಲ. ಇಲ್ಲಿಗೆ ಬಂದು ಫಸ್ಟ್ ವಿಸಿಟ್ 50% ಕ್ಯೂರ್ ಆಯ್ತು, ಸೆಕೆಂಡ್ ವಿಸಿಟ್ 90% ಕ್ಯೂರ್ ಆಗಿದೆ. ಥರ್ಡ್ ವಿಸಿಟ್ ಫುಡ್ನೆಲ್ಲ ಫಾಲೋ ಮಾಡಿ, ಏನ್ ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿ. ಡೈಲಿ ಆದ್ರೂ ಇಷ್ಟು ಸೆಕೆಂಡ್ ವಿಸಿಟ್ ಬಂದು ಡೈಲಿ 120 ಕಿಲೋಮೀಟರ್ ಜರ್ನಿ ಮಾಡಿದ್ರು ಅಷ್ಟು ಪೇನ್ ಬರ್ತಾ ಇಲ್ಲ, ಪೇನ್ ಇಲ್ಲ, ನಾರ್ಮಲ್ ಆಗಿದ್ದೀನಿ. ಮುಂಚೆ ಇದು ಎಷ್ಟು ವರ್ಷ ಮುಂಚೆ ಸ್ಟಾರ್ಟ್ ಆಯ್ತು? 8 ಮಂತ್ಸ್ ಆಯ್ತು. ಸಡನ್ ಆಗಿ ಬಂತು, ಏನಿಲ್ಲ ಮಾಮೂಲಿ ಡ್ಯೂಟಿ ಮಾಡ್ಕೊಂಡ್ರೆ ಸಡನ್ ಆಗಿ ಪೇನ್ ಬಂತು, ಮೇಲೆ ಹೇಳಕ್ ಬಿಟ್ಟಿಲ್ಲ, ಸೊಂಟ ಸುಮ್ಮನೆ ಬಟ್ಟಂಗ್ ಆಯ್ತು, ಕೂನ್ ಬೆಂತು ಮಾತ್ರ ಆಯ್ತು, ಮತ್ತೆ ಹೇಳಕ್ಕಾಗಿಲ್ಲ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ದೆ ಹಾಸನಲ್ಲಿ, ಅಲ್ಲಿ ತೋರಿಸಿದ್ದು ಅವರು MRI ಮಾಡಿಸ್ಕೊಂಡು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. MRI ಮಾಡಿಸ್ಕೊಬಂದು ನೋಡ್ದೆ, ಆಮೇಲೆ ಡಿಸ್ಬಲ್ಜ್ ಆಗಿದೆ, 15 days ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಕ್ಯೂರ್ ಆಗುತ್ತೆ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡೆ, ಬಟ್ ಆದ್ರೂ ಸ್ವಲ್ಪ ಕೇರ್ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಆಮೇಲೆ ಮತ್ತೆ ಹೋದೆ ಅದೇ ಹಾಸ್ಪಿಟಲ್ಗೆ, ಸರ್ಜರಿ ಮಾಡಬೇಕು, ಸರ್ಜರಿ ಅದೇ ಹಾಸ್ಪಿಟಲ್ ಅಲ್ಲಿ ಮತ್ತೆ ಕೇಳಿದೆ. 15 days ಟ್ಯಾಬ್ಲೆಟ್ಸ್ ಕೊಟ್ಟಿದ್ರಲ್ಲ ಸರ್, ತಗೊಂಡ್ಬಿಟ್ಟು ಹೋದೆ. ಸರ್ಜರಿ ಮಾಡ್ಬೇಕು ಅಂತ ಮತ್ತೆ ಹೋದೆ, ಅವರು ಆಪರೇಷನ್ ಆಗ್ಬೇಕು, ಇದು ಆಗಲ್ಲ, ಇಲ್ಲಾಂದ್ರೆ ಒಂದು ಅನಸ್ತೇಶಿ ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ನಾನ್ ಬೇಡ ಅಂತ, ಈ ಏಜ್ಗೆ ಇಂಜೆಕ್ಷನ್ ತಗೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಬೇಡ ಅಂತ ಹೇಳಿದ್ರು. ಹೌದು ಸರ್, ಅದು ಬೇಡ ಅಂತ ಹೇಳಿದ್ರು. ಮತ್ತೆ ಅದು ಬೇರೆ ಹಾಸ್ಪಿಟಲ್, ಇದು ಬೇಡ ಅಂತ ಬೇರೆ ಇನ್ನೊಬ್ರು ಸಜೆಸ್ಟ್ ಮಾಡಿದ್ರು, ರಾಜೀವ್ ಹಾಸ್ಪಿಟಲ್ ಹೋಗಿ ಅಲ್ಲೇ ಅವ್ರು ಫಿಸಿಯೋಥೆರಪಿ ಮಾಡಿದ್ರು. ಫಿಸಿಯೋಥೆರಪಿನ ಒಂದು 15 ತಿಂಗಳು ಮಾಡಿದ್ರು, ಕಮ್ಮಿ ಆಗಿಲ್ಲ. ಅಲ್ಲಿ ಯಾವ ಕಡೆ 1% ಕಮ್ಮಿ ಆಗಿಲ್ಲ, 10% ಮಾತ್ರ ತಗೊಂಡು ಕಮ್ಮಿ ಆಗಿರೋದು ಕುಡಿದಾಗ. ಕ್ಯೂರ್ ಖಾಲಿ ಆದ್ಮೇಲೆ ಮತ್ತೆ ನಾರ್ಮಲ್ ಆಗ್ಬಿಡೋದು, ಆಗ್ತಾ ಇರಲಿಲ್ಲ. ಮತ್ತೆ ಇನ್ನ ಆಯುರ್ವೇದಿಕ್ ಹೋದೆ, ಧರ್ಮಸ್ಥಳ ಕೊಕ್ಕಡ, ಅಲ್ಲಿಗೆ ಹೋದೆ. ಅಲ್ಲಿ ಆಯುರ್ವೇದಿಕ್ 1 ತಿಂಗಳು ಮಾಡಿದ್ರೆ ಅಲ್ಲೂ ಕ್ಯೂರ್ ಆಗಲಿಲ್ಲ. ಇಲ್ಲ ಅಲ್ಲಿ ಬರೋದು ಹೋಗೋದು ಮಾಡ್ತಾ ಇದ್ದೆ, ಅಲ್ಲೊಂದು ಸ್ವಲ್ಪನೂ ಕ್ಯೂರ್ ಆಗಲಿಲ್ಲ. ಮತ್ತೆ ಹಾಸನಲ್ಲೇ ಮಂಜುನಾಥ ಅಂತ ಇದೆ, ಅಲ್ಲಿಗೆ ಹೋದೆ. ಶಿವಮೊಗ್ಗ ಹೋದೆ, ಅಲ್ಲೂ ಕ್ಯೂರ್ ಆಗ್ಲಿಲ್ಲ. ಎಲ್ಲೋದು ಒಂದ್ ಸ್ವಲ್ಪನೂ ಕ್ಯೂರ್ ಆಗ್ಲಿಲ್ಲ ಸರ್. ಆಮೇಲೆ ನಾನು ಫೈನಲ್ ಆಗಿ ಆಪರೇಷನ್ ಮಾಡಿಸ್ಕೊಬಿಡೋಣ, ಆಗಲ್ಲ ನನ್ನ ಕೈಲಿ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಫೈನಲ್ ಆಗಿ ಒಂದು ಇನ್ಸ್ಟಾದಲ್ಲಿ ನೋಡ್ತಾ ವಿಡಿಯೋ ಬಂತು. ಒಂದ್ಸಲ ನಿಮ್ ವ್ಯೂ ಚಾನಲ್ ಎಲ್ಲ ತೆಗೆದು ಓಪನ್ ಮಾಡಿ ನೋಡಿದೆ. ನೋಡಿದ್ಮೇಲೆ ಒಂದ್ಸಲ ಯಾಕೆ ನಾನು ಒಂದ್ಸಲ ಹೋಗ್ಬರ್ದು ಅಂತ ಬಂದು